ಹಲೋ, ನಮಸ್ಕಾರ ಬೆಂಗಳೂರು. ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಏರ್ಪೋರ್ಟ್ ಹತ್ರ ಓಪನ್ ಆಗಿರೋ ಕೆಂಪೇಗೌಡ ಸ್ಟ್ಯಾಚು ಹತ್ರ ಒಂದು ರೈಡ್ ಮಾಡೋಣ, ಸ್ಮಾಲ್ ರೈಡ್ ಮಾಡೋಣ ಅಂದ್ಬಿಟ್ಟು ತುಂಬ ದಿನದಿಂದ ಅನ್ಕೋತಿದ್ವಿ. ಅದು ಇವತ್ತು ಹೋಗಬೇಕು ಅಂತ ಪ್ಲ್ಯಾನ್ ಆಗಿ ನಾನು ಫ್ರೆಂಡ್ಸು ಆಲ್ರೆಡಿ ಒಂದಿಬ್ಬರು ಮುಂದೆ ಹೋಗ್ಬಿಟ್ಟಿದ್ದಾರೆ. ಹಾಗೆ ಅಲ್ಲಿ ಅವ್ರನ್ನ ಮೀಟ್ ಮಾಡಿಕೊಂಡು ಹಂಗೆ ಸ್ಟ್ಯಾಚು ಓಪನ್ ಆದಾಗಿಂದ ಹೋಗೇ ಇಲ್ಲ. ಅದಕ್ಕೆ ಬಂದು ನೋಡಿಕೊಂಡು ನಮ್ಮ ಜೊತೆಗೆ ನೀವು ನೋಡಿ. ಬಟ್ ಇವತ್ತಂತೂ ವೆದರ್ ಅಂತೂ ಎಷ್ಟು ನೀಟಾಗಿ ಕೂಲಾಗಿದೆ, ನೋಡೋಕ್ಕೂ ಚೆನ್ನಾಗಿ. ಇವಾಗ ಸ್ಟ್ಯಾಚು ಹತ್ರ ಹೋಗ್ಬಿಟ್ಟು ಅಲ್ಲಿಂದ ಇಶಾ ಫೌಂಡೇಶನ್ದು ಇಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ರೆಡಿ ಆಗ್ತಿದೆ. ಅಂದರೆ ರೆಡಿ ಆಗಿದೆ, ಓಪನಿಂಗ್ ಕೂಡ ಆಗಿದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರೋದೆ. ಬಟ್ ಅದು ಫುಲ್ ಕನ್ಸ್ಟ್ರಕ್ಷನ್ ಆಗಿಲ್ಲ, ಎಲ್ಲ ಅರ್ಧಂಬರ್ಧ ಕನ್ಸ್ಟ್ರಕ್ಷನಲ್ಲಿ ಇದು ಮಾಡ್ತಾ ಇದ್ದಾರೆ. ಆದರೆ ಅಲ್ಲಿಗೂ ವಿಸಿಟ್ ಕೊಟ್ಕೊಂಡು ಬರಬೇಕು ಅಂತ ಹುಡುಗರು ಹೇಳ್ತಾರೆ. ನೋಡಬೇಕು, ನೀವು ಅವ್ರನ್ನ ಮೀಟ್ ಮಾಡಿ ಅಲ್ಲಿ ನೋಡಿಕೊಂಡು ಆಮೇಲೆ ಆದಮೇಲೆ ಆ ಕಡೆ ಹೋಗೋದಾ ಅಥವಾ ಬೇರೆ ಏನಾದರೂ ಪ್ಲ್ಯಾನಿಂಗ್ ಇಟ್ಕೊಂಡಿದ್ದಾರಾ ಅವರು ಅಂತ ನೋಡಿಕೊಂಡು ಮಾಡಬೇಕು. ನೋಡಿ, ಇಲ್ಲಿ ಇದು ಹೈವೇ ಮೇಲೆ ಪೊಲೀಸರು ಚೆಕ್ ಮಾಡ್ತಾ ಇದ್ದಾರೆ ಸ್ಪೀಡ್ ಲಿಮಿಟು, ಯಾರಾದರೂ ಜಾಸ್ತಿ ಇದ್ದಾರಾ ಹಿಂಗೆ ಅಂತ. ಇದು ಪೊಲೀಸರು ಏನೋ ಕಮ್ಮಿ ಇದ್ದಾರೆ, ಒಬ್ಬರು ಕುತ್ಕೊಂಡು ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ. ಆ್ಯಕ್ಚುಲಿ ನಾವು ಹೋಗ್ತಿರೋದು ಇದೆ ಫಸ್ಟ್ ಟೈಮು. ಬಟ್ ಅದೆಲ್ಲ ಐತಂದ್ರೆ ಮ್ಯಾಪಲ್ಲಿ ಚೆಕ್ ಮಾಡಿದ್ರೆ ಮ್ಯಾಪಲ್ಲಿ ತೋರಿಸ್ತಾ ಇಲ್ಲ. ಆಮೇಲೆ ಗೊತ್ತಿರೋ ಫ್ರೆಂಡ್ ಒಬ್ಬನಿಗೆ ಕೇಳ್ಕೊಂಡ್ರೆ ಅವ್ನು ಮೊದಲೇ ಹೋಗ್ಬಿಟ್ಟಿದ್ದಾನೊಬ್ಬ. ಅವನ್ನ ಕೇಳಿದ್ರೆ ಏರ್ಪೋರ್ಟ್ ಹತ್ರ ಏರ್ಪೋರ್ಟ್ ಹೋಗೋ ಜಾಗದಲ್ಲಿ ಇದೆ, ಏರ್ಪೋರ್ಟ್ ಕಡೆ ಹೋಗೋ ಜಾಗದಲ್ಲಿ ಇದೆ ಅಂತ ಹೇಳ್ದ. ಸೊ ಇವಾಗ ನಿಮ್ಮ ಕೇಸ್ ನೀವೇನಾದರೂ ಹೋಗ್ಬೇಕು ಅಂದರೆ ದೇವಳ್ಳಿ ಕಡೆ ಹೋಗೋ ರೋಡಲ್ಲಿ ಫಸ್ಟು ಟೋಲ್ ಬರೋ ಹತ್ರ ಏರ್ಪೋರ್ಟ್ಗೆ ಹೋಗೋ ಜಾಗ ಒಂದು ರೋಡ್ ಇದೆ. ಆ ಬ್ರಿಡ್ಜ್ ಮೇಲೆ ಎಕ್ಕಿದ್ರೆ ಹೋಗೋದು. ನೀವು ಕಾಣಿಸ್ತಾ ನೋಡಿ, ಹಿಂಗೆ ಹೋಗ್ಬೇಕು. ಇಲ್ಲಿಂದ ಎಷ್ಟು ದೂರ ಆಯ್ತಾ ಗೊತ್ತಿಲ್ಲ, ನೋಡ್ಕೊಂಡು ಹೋಗಿ ಬನ್ನಿ. ಫುಲ್ಲು ಏರ್ಪೋರ್ಟ್ ರೋಡಮ್ಮ, ನೀಟಾಗಿ ಕ್ಲೀನಾಗಿರುತ್ತೆ. ಈ ಸರ್ಕಲ್ ಹಿಂಗೆ ಬರುತ್ತೆ ನೋಡಿದ್ದು ಏರ್ಪೋರ್ಟ್ ರೋಡು, ನೀಟಾಗಿ ಕ್ಲೀನಾಗಿದೆ ನೋಡಿ. ಏರ್ಪೋರ್ಟ್ ಫುಲ್ ಏರ್ಪೋರ್ಟ್ ರೋಡ್ ಅಂದರೆ ಎಲ್ಲ ಕಡೆ ಮೆನ್ಷನ್ ಮಾಡಿದ್ದಾರೆ. ಎಲ್ಲ ಕಡೆ ಮಳೆ ಬರೋ ಥರ ಆಗಿದೆ. ಬರ್ಬೇಕಾದ್ರೆ ಹಂಗೆ ನಿಲ್ಲಿಸ್ಕೊಂಡು ಹಂಗೆ ಹೋಗ್ಬೇಕು. ಹೊರಡೆ ಬಿಡ್ತಾ ಇಲ್ಲ ಅನ್ಸುತ್ತೆ.